ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. MC ಮೂಲ ಸಾಗರ್ ಬಂದಿದ್ದಾರೆ. ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ. ಹಾಗೂ ಪ್ರಯಾಸ್ ಕಲರಿ ಅವರು ನಮ್ಮ ನಾಯಕರು. ಪ್ರಯಾಸ್ ಕಲರಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಇದ್ದೀವಿ. ಹಾಗೂ ಉಪನ್ಯಾಸಕರಾಗಿ ನಮ್ಮ ನಾಯಕರಾದಂಥ ಸುಭಾಷ್ ನಾಯ್ಕರು ಸರ್ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತ ಕೋರುತ್ತೀವಿ. ಆಡ್ತಾ ಇತ್ತು ಆಮ್ರಪಾತಿಯಾಗಿ ಮಾವಿನ ತೋಟದ ಮಾಲೀಕ ಮಾವಿನ ಹಣ್ಣನ್ನು ಕೈಗಳ ಅತಿ ವೇಶ್ಯಾವೃತ್ತಿಯನ್ನು ಮಾಡ್ತಾನೆ. ಆ ವೇಷವನ್ನು ಪರಿವರ್ತನೆ ಮಾಡ್ತಾನೆ ಯಾರು? ಬುದ್ಧ. ಹಾಗೆ ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಕೆಟ್ಟವರನ್ನು ಪರಿವರ್ತನೆ ಮಾಡೋದು ಬಹಳ ಮುಖ್ಯ. ನಜುಗುಳಿಸಿಕೊಂಡು ತಮ್ಮ ಕೈವಾಲ್ ಪದ್ಧತಿಗಳು ಹೇಳ್ತಾರೆ. ನಿಂದಿಸಿ ನುಡಿಯದಿರು ದಾರನ್ನು ಮನಸ್ಸಿಗೆ ಬಂದ, ನುಡಿಯದವರಲ್ಲಿ ಕುಂದು ಒಡೆಯದರು ಕಾಮಾದಿಗಳ ಉದ್ದೇಶ. ಶ್ರೀ ಗುರು ವಚನ ದೇಶದ ನಾಲಿಸಿ ತಾಕದು ಮುಕ್ತಿ. ನಿಂದಿಸಿ ನುಡಿಯದರು ದಾರ ಅಂದ್ರೆ ಎಲ್ಲರನ್ನ ತಿಂಗಲ ಮಾಡಬೇಡ, ಕೆಟ್ಟದ್ದನ್ನು ಮಾಡಬೇಡ. ನಿಂದಿಸಿ ನುಡಿಯುವ ದಾರನ್ನು ಎಲ್ಲರನ್ನು ನಿಂದಿಸಿ ನುಡಿಯುವ ದಾರನ್ನು ನಿನ್ನ ಮನಸ್ಸಿಗೆ ಬಂದಂತೆ, ನಿನ್ನ ಮನಸ್ಸಿಗೆ ಬಂದಂತೆ ಕೆಟ್ಟದ್ದನ್ನು ಮಾಡಬೇಡ, ತಿಂಗಲ ಮಾಡಬೇಡ ಅವರಿಗೆ ಅನ್ನೋ ಮಾತುಗಳನ್ನ ಕುಂದು ನುಡಿಯದೆ ಕಾಮಾದಿಗಳ ಉದ್ದೇಶ. ಅಂದ್ರ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮತ ಮತ್ತರು ನಿನ್ನ ಹಿಡಿತದಲ್ಲಿ ಕಚ್ಚರಿಕೆ ಆಗಬೇಡ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವು ನಿನ್ನ ಹಿಡಿತದಲ್ಲಿ ನೀನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಜ್ಜನರ ಜೊತೆ ಒಳಗೂಡುವುದೇ ಇದರ ತಾತ್ಪರ್ಯ. ಅದಕ್ಕೆ ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನಲ್ಲದರೆ ಪುಣ್ಯವನ್ನೇ ಮಾಡು. ಹರ ನಡಿಬಿಡಿ ಶಾಂತ ನುಡಿದರೆ ಮಾಣಿಕ್ಯದ ದಿಕ್ತಿ ಅಂತ ನುಡಿದರೆ ಸ್ಫಟಿಕದ ಶಲಾಖೆ ಅಂತ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದಲ್ಲ. ಕಳಬೇಡ, ಕೊಲ್ಲಬೇಡ, ಹುಚಿಯ ನುಡಿಯಬೇಡ, ಮುನಿಯ ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ಹಣ್ಣ ಬಂಡಿಸಬೇಡ, ಎದುರು ಹರಿಯಲೇಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇನ್ನೊಂದು ಮಾತು ಹೇಳ್ತಾನೆ, ಹೇಳಿದು ಪುರಾಣ ತಿರುಗುದು ಬದಲಿಕೆ ಮಾಡಬಾರ್ದು ಅಂತ ಹೇಳ್ತಾನೆ ಬಸವಣ್ಣ. ನುಡಿಯಲ್ಲಿ ಎಚ್ಚೆತ್ತು ನಡಿಯಲ್ಲಿ ತಪ್ಪಿದರೆ ಅಂಗೈಯಲ್ಲಿ ಹಿಡಿದಿಪ್ಪಲ್ಲಿಂದ ಗಡಸರ್ಪವಾಗಿರ್ತಾನೆ. ರೆಸ್ಪೆಕ್ಟ್ ಬರ್ತಾ ಇದ್ದೀನಿ. ಮಾನ್ ಸಮ್ರಾಟ ಅಶೋಕ ನೋಡಿ, ನಾವು ರಾಷ್ಟ್ರ ಧ್ವಜದಲ್ಲಿ ಅಶೋಕ ಚಕ್ರ ಬುದ್ಧ. ಅಶೋಕನ ತಾಯಿ ಹೆಸರು ಸುಭದ್ರ, ತಂದೆಯ ಹೆಸರು ಬಿಂದುಸಾರ. ನೋಡಿ, ಈ ಜಗತ್ತಿನಲ್ಲಿ ಪ್ರಾಚೀನದಲ್ಲಿ ವಿಶ್ವವಿದ್ಯಾಲಯಗಳನ್ನು ತಯಾರು ಮಾಡುವವರು ಯಾರಂದ್ರೆ ಬೌದ್ಧರೇ. ತಕ್ಷಶಿಲ, ನಳಂದ ವಿಶ್ವವಿದ್ಯಾಲಯಗಳು ಪ್ರಾಚೀನ ಬೌದ್ಧರ ವಿಶ್ವವಿದ್ಯಾಲಯಗಳು. ತಕ್ಷಶಿಲ ಆಮೇಲೆ ನಳಂದ ವಿಶ್ವವಿದ್ಯಾಲಯಗಳನ್ನು ತಯಾರು ಮಾಡಿದವರು ಯಾರಂದ್ರೆ ನಾವು ಬೌದ್ಧರು. ಉಜ್ಜಯಿನಿ ಇನ್ನೊಂದು ರಾಜ್ಯ. ಬುದ್ಧನ ಶಾಸನಗಳನ್ನ, ಬುದ್ಧನ ವಿಚಾರಗಳನ್ನ, ಅಶೋಕನ ಶಾಸನಗಳನ್ನ, ಅಶೋಕನ ವಿಚಾರಗಳನ್ನ ಬೌದ್ಧ ಧರ್ಮದಲ್ಲಿ ಕಂಡು ಬರ್ತಾ ಇದೆ. ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೋಗ್ತಾ ಇದ್ದಾನೆ. ಕಳಿಂಗ ಯುದ್ಧ ನಡೀತದೆ. ಬಹಳ ಅಶೋಕ ಪರಿವರ್ತನೆ ಆಗುವುದು ಕಳಿಂಗ ಯುದ್ಧ. ಕಳಿಂಗ ಯುದ್ಧದಲ್ಲಿ 100 ಜನ ಸೈನಿಕರು ಸಹಿತ ಸತ್ತಾಗ ಅಶೋಕ ಏನ್ ಮಾಡ್ತಾ ಇದ್ದಾನೆ? ಯುದ್ಧವನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಯುದ್ಧವನ್ನು ತ್ಯಾಗ ಮಾಡಿ 1 ಲಕ್ಷ ಜನರು ಸಹಿತ 1 ಲಕ್ಷ ಜನರು ಆ ಯುದ್ಧದಲ್ಲಿ ಸತ್ತಾಗ ಅವ ಏನಂದ್ರ ಮಾನಸಿಕ ಪರಿವರ್ತನೆ ಹೊಂದಿ ಬುದ್ಧನ ವಿಚಾರಗಳನ್ನ, ಬುದ್ಧನ ಧರ್ಮವನ್ನ, ಅಷ್ಟಾಂಗ ಮಾರ್ಗಗಳನ್ನ ಅನ್ವಯಿಸಿಕೊಂಡಂತ ಮತಾಂತರ ಆಗಿರ್ತಲ್ಲ. ಅವಾಗ ಯುದ್ಧವನ್ನು ತ್ಯಾಗ ಮಾಡ್ತಾನ. ತ್ಯಾಗ ಮಾಡಿ ಏನ್ ಮಾಡ್ತಾನ? ಅವಾಗ ಅವನಿಗೆ ಅಶೋಕನಿಗೆ ಶಾಂತಿ ಪ್ರಿಯ ಅಂತ. ಇನ್ನೊಂದು ಅವನಿಗೆ ದೇವನಾಮ ಪ್ರಿಯ ಅಂತ ಇದೆ ಅಶೋಕನಿಗೆ. ಹಡಪದ ಅಪ್ಪಣ್ಣ, ಹಡಪದ ಲಿಂಗಮ್ಮ, ಈ ಎಲ್ಲ ಶರಣರನ್ನು ಕೂಡಿಸಿಕೊಂಡು ಅನುಭವ ಅಡ್ಡವನ್ನು ಸ್ಥಾಪನೆ ಮಾಡ್ತಾನ. ಒಂದು ಮಾತುಕಾರವನ್ನು 12ನೇ ಶತಮಾನದಲ್ಲಿ ಬಸವಣ್ಣ ಮಾಡ್ತಾನೆ. ಏನ್ ಮಾಡ್ತಾನ? ಅಂತರ್ಜಾತಿ ವಿವಾಹ ಮಾಡ್ತಾನೆ. ಸಮಗಾರ ಹಳ್ಳಯ್ಯನ ಮಗಳು ಲಾವಣ್ಯಗೆ ಮದುವ, ಸಮಗಾರ ಹಳ್ಳಯ್ಯನ ಮಗಳಿಗೂ ಬ್ರಾಹ್ಮಣನ ಮಧುವರ್ಷನ ಮಗಳು ಲಾವಣ್ಯಗೆ ಅಂತರ್ಜಾತಿ ವಿವಾಹ ಮಾಡುವ ಮೂಲಕ 12ನೇ ಶತಮಾನದಲ್ಲಿ ಬಸವಣ್ಣ ಕ್ರಾಂತಿಯನ್ನು ಕೈಗೊಂಡ್ರೆ ಅದಕ್ಕೆ ಬಸವಣ್ಣನ ದಲಿತರ ಕಿರಿಯನ್ನ ಕೇಳ್ತಾರೆ ಬಸವಣ್ಣ. ಇವನಾಗವ ಅಂತ ಧರಿಸಿದ್ದಾರೆ.
ಇವ ನಮ್ಮವ ಎಂದು ನೆನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಬಲೆಯ ಮಗನ ಯಾರು ಬಲೆಯದು ಮಾತಾಡ್ತಾರೆ ಗುರಿಯು ಹೋಗನೆ ಬಾದಿಗ